ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಸ್ವಾಮಿ ಕುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಾಶಿಗೆ ಅನುಗುಣವಾಗಿ ಯಾವ ದಿನ ನಿಮಗೆ ಅದೃಷ್ಟದ ದಿನಗಳು ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಶೇರ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡ. ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಅದನ್ನು ಮುಕ್ತವಾಗಿ ಹಂಚ್ಕೋಬೇಕು, ಪರಿಹಾರ ಬೇಕು, ಸಮಾಧಾನ ಮಾತು ಬೇಕು ಅಂದರೆ ಏನು ಮಾಡಬೇಕು? ಡೀಟೇಲ್ ಆಗಿ ಸ್ಪಷ್ಟವಾಗಿ ಸಮಸ್ಯೆಯನ್ನು ಬರೆದುಕೊಳ್ಳಿ. ಅರ್ಥ ಆಗುವಾಗೆ ರಾಶಿ ನಕ್ಷತ್ರ ತಿಳಿಸಿ ಇಲ್ಲಾಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆ ಡೇಟ್ ಆಫ್ ಬರ್ತ್ ಗೊತ್ತಿದ್ದವರು ರಾಶಿ ನಕ್ಷತ್ರ ಗೊತ್ತಿಲ್ಲದೆ ಇದ್ದರೆ ಅದನ್ನು ಕೂಡ ಕೇಳ್ಬೋದು. ಹಾಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ಡೀಟೇಲ್ ಆಗಿ ಬರೆದು ಕಳುಹಿಸಿ. ಖಂಡಿತವಾಗ್ಲೂ ಯಾರಿಗೆ ವಿಶ್ ಮಾಡಬೇಕು ಅವರಿಗೆ ತುಂಬ ಹೃದಯದಿಂದ ವಿಶ್ ಮಾಡ್ತೇನೆ ಅಂತ ಹೇಳ್ತಾ, ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಆದರೆ ಕೊಡ್ತೇನೆ. ಆದರೆ ಪ್ರಶ್ನೆ ಮಾತ್ರ ಕರೆಕ್ಟಾಗಿ ಅರ್ಥ ಆಗುವಾಗೆ ಇದ್ದರೆ ಸಾಕು. ನಾನು ನಿಮ್ಮ ಜೊತೆ ಯಾವತ್ತಿರ್ತೀನಿ. ನಾನು ನಂಬಿರೋ ಶಿವದೇವರ ಬಲವಿದ್ದ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಆದಷ್ಟು ನಾನು ರಾಶಿಗೆ ಅನುಗುಣವಾಗಿ ತುಂಬ ವೀಡಿಯೋವನ್ನು ಮಾಡಿದ್ದೇನೆ. ಯಾಕಂದರೆ ಅದರಿಂದ ತುಂಬ ನಿಮಗೆ ಹೆಲ್ಪ್ಫುಲ್ ಆಗುವಂಥದ್ದು ಅಂತ ಭಾವಿಸಿ ಆಗ್ತಾ ಇದ್ದೇನೆ. ಹಾಗೆಯೇ ಇವತ್ತು ನಾನು ಅದೃಷ್ಟದ ದಿನ ಯಾವುದು ಅಂತ ಹೇಳ್ಕೊಂಡು ಹೋಗ್ತೇನೆ. ಯಾವುದು ಅದೃಷ್ಟದ ದಿನ ನಿಮಗೆ ಅಂತ ನೋಡೋದಾದರೆ, ಮೊದಲನೇದಾಗಿ ಮೇಷರಾಶಿಗೆ ಅದೃಷ್ಟದ ದಿನ ಯಾವುದು ಅಂದರೆ ಭಾನುವಾರ ಮತ್ತು ಮಂಗಳವಾರ, ಆದಿತ್ಯವಾರ ಮತ್ತು ಮಂಗಳವಾರ. ವೃಷಭ ರಾಶಿಗೆ ನೋಡೋದಾದರೆ ಶುಕ್ರವಾರ ಮತ್ತು ರವಿವಾರ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಮಿಥುನ ರಾಶಿಗೆ ಬುಧವಾರ ಮತ್ತು ಸೋಮವಾರ. ಬುಧ ಅಧಿಪತಿ ಅಲ್ವಾ, ಹಾಗೆ ಬುಧವಾರ ಮತ್ತು ಸೋಮವಾರ ಮಿಥುನ ರಾಶಿಗೆ. ಕರ್ಕಾಟಕ ರಾಶಿಗೆ ಬಂದುಬಿಟ್ಟು ಸೋಮವಾರ ಮತ್ತು ಭಾನುವಾರ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಸಿಂಹ ರಾಶಿಗೆ ರವಿವಾರ ಮತ್ತು ಬುಧವಾರ. ಇದು ನೋಡಿ, ಇದೆಲ್ಲ ಆ ಒಂದು ರಾಶಿಯಾಧಿಪತಿಗೆ ಮತ್ತು ಆ ಒಂದು ದೇವರುಗಳಿಗೆ ಸಂಬಂಧಪಟ್ಟಾಗ, ರಾಶಿಗೆ ಸಂಬಂಧಪಟ್ಟಾಗ ಅದಕ್ಕೆ ಅನುಗುಣವಾಗಿ ಇರುತ್ತೆ ದಿನಗಳು. ಹಾಗೆಯೇ ಕನ್ಯಾ ರಾಶಿಗೆ ಬುಧವಾರ ಮತ್ತು ಸೋಮವಾರ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ತುಲಾ ರಾಶಿಗೆ ಶುಕ್ರವಾರ ಮತ್ತು ಸೋಮವಾರ ಆಗಿರುತ್ತೆ. ವೃಶ್ಚಿಕ ರಾಶಿಗೆ ಮಂಗಳವಾರ ಮತ್ತು ಗುರುವಾರ ಆಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ಧನು ರಾಶಿಗೆ ಬಂದುಬಿಟ್ಟು ಗುರುವಾರ ಮತ್ತು ಭಾನುವಾರ ಆಗಿರುತ್ತೆ. ನೆಕ್ಸ್ಟ್ ಮಕರ ರಾಶಿಗೆ ಶನಿವಾರ ಮತ್ತು ಶುಕ್ರವಾರ. ನೋಡಿ, ಅದರಲ್ಲೇ ರಾಶಿಯಾಧಿಪತಿ ಬರುತ್ತೆ, ದೇವರಿಗೆ ಅನುಗುಣವಾಗಿ ಅದು ಅದೃಷ್ಟದ ದಿನ ಬರುವಂಥದ್ದು. ಅದರಲ್ಲೇ ಗೊತ್ತಾಗುತ್ತೆ. ಅದರ ಬಗ್ಗೆನೂ ಮುಂದೆ ವಿಡಿಯೋ ಮಾಡ್ತೇನೆ, ಅದು ಹೇಗೆ ಏನು ಅಂತ. ಹಾಗೆಯೇ ಮಕರ ರಾಶಿ ನಂತರ ಬರುವಂಥದ್ದು ಕುಂಭರಾಶಿಗೆ ಕೂಡ ಶುಕ್ರವಾರ ಮತ್ತು ಶನಿವಾರ ಒಂದು ಅದೃಷ್ಟದ ದಿನಗಳು ಅಂತ ಹೇಳ್ಬೋದು. ಹಾಗೆಯೇ ಮೀನರಾಶಿಗೆ ಗುರುವಾರ ಮತ್ತು ಬುಧವಾರ ಇದು ಅದೃಷ್ಟದ ದಿನಗಳು. ಇದೆಲ್ಲ ನಿಮಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಹಾಕ್ತೇನೆ. ಆದರೆ ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮಗೆಲ್ಲ ಗೊತ್ತಾಗುತ್ತೆ. ತುಂಬ ವೀಡಿಯೋಸ್ ಮಾಡ್ತಾ ಇದ್ದೇನೆ, ಇನ್ನೂ ಮಾಡ್ತೇನೆ. ಮತ್ತು ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ಒಂದು ಮಂತ್ರವನ್ನು ಜಪಿಸಿದರೆ ಒಳ್ಳೆಯದಾಗುತ್ತೆ ಅಂದರೆ ನಿಮ್ಮ ರಾಶಿಗೆ ಅನುಗುಣವಾಗಿ ಮಂತ್ರ ಕೂಡ ಇರುವಂಥದ್ದು, ಅದನ್ನು ಕೂಡ ಮುಂದೆ ವಿಡಿಯೋ ಮಾಡಿ ಹಾಕ್ತೇನೆ. ಆದಷ್ಟು ಇಂಥ ವಿಡಿಯೋದಿಂದ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಸಮಾಧಾನ ಸಿಗುತ್ತೆ. ಆದಷ್ಟು ನನ್ನ ವಿಡಿಯೋದಲ್ಲಿ ಒಂದು ಪಾಸಿಟಿವ್ ಆಗಿರುವಂಥ ವಿಡಿಯೋನ ಹಾಕಲಿಕ್ಕೆ ಇಷ್ಟಪಡ್ತೇನೆ. ನೊಂದವರಿಗೆ ಸ್ವಲ್ಪನಾದರೂ ಖುಷಿ ಸಿಗಲಿ, ನೊಂದವರ ಧ್ವನಿ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ಧನ್ಯವಾದಗಳು.